ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾನು ಸಲೀಂ ಜಾವೀದ್. ನಾವೀಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಇವರು ಏನು ನಾಮಿನೇಷನ್ ಫೈಲ್ ಮಾಡಿದ್ದಾರೆ, ನಾಮಪತ್ರ ಸಲ್ಲಿಸಿದ್ದಾರೆ. ಅವರು ಈ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿರುವಂತಹ ಖಾದರ್ ಆದಿಲ್ ಬಾಷಾ ಇವರು ನಮ್ಮ ಜೊತೆಗಿದ್ದಾರೆ. ಅವರ ಕೆಲವೊಂದು ಕಿರು ಪರಿಚಯ ಆಯ್ತಲ್ಲ, ನಾವು ನಿಮಗೆ ಮಾಡ್ತೀವಿ. ನಮಸ್ಕಾರ. ನಮಸ್ಕಾರ. ನಮ್ಮೆಲ್ಲ ವೀಕ್ಷಕರಿಗೆ ನಿಮ್ಮ ಒಂದು ಕಿರು ಪರಿಚಯನ ಹೇಳಿ. ನನ್ನ ಹೆಸರು ಖಾದರ್ ಆದಿಲ್ ಬಾಷಾ ಅಂತ ಹೇಳಿ. ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಾಮಿನೇಷನ್ ಫೈಲ್ ಮಾಡಿದ್ದೀನಿ. ನನ್ನ ಗುರುತು ಡೈಮಂಡ್ ಬಂದಿದೆ, ವಜ್ರ. ನಾನು ಇಲ್ಲೇ ಹುಟ್ಟಿ ಬೆಳೆದವನು, ದಾವಣಗೆರೆಯಲ್ಲೇ ಹುಟ್ಟಿ ಬೆಳೆದವನು. ನೀವು ಅಲ್ಲ ಪ್ರಾಪರ್ ದಾವಣಗೆರೆ? ಪ್ರಾಪರ್ ದಾವಣಗೆರೆ. ನಾನು ಹುಟ್ಟಿದ್ದೆ ಭಾಷಾನಗರದಲ್ಲೇ ಹುಟ್ಟಿದ್ದ. ಹೌದು, 92 ನಲ್ಲಿ ಹುಟ್ಟಿದ್ದೀನಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಗೆ ತಾವು ನಾಮಪತ್ರವನ್ನ ಸಲ್ಲಿಸಿದಿರಿ. ಹೌದು. ಇದು ರಾಜಕೀಯ, ಇದು ಏನು ನಿಮಗೆ ಮೊದಲನೇದ, ಏನೋ ನೀವು ಬಿಸ್ನೆಸ್ ಅಲ್ಲಿ ಇದ್ರ? ಅಲ್ಲ, ರಾಜಕೀಯ ದೂರದಿಂದ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಏನಾಗುತ್ತೆ, ಹೆಂಗಾಗುತ್ತೆ ಎಲ್ಲ ತಿಳುವಳಿಕೆ ಇದೆ. ಆದ್ರೆ ರಾಜಕೀಯಕ್ಕೆ ಯಾವತ್ತೂ ಇಳಿದಿಲ್ಲ ನಾನು. ಈಗ ಇಳಿಯೋ ಸಮಯ ಬಂದಿದೆ ಅಷ್ಟೇ. ಅಲ್ಲ, ಏನು ನೀವು ರಾಜಕೀಯನೇ ಅಂತ ಏನು ಆಯ್ಕೆ ಮಾಡ್ಕೊಂಡಿದ್ದು? ಇಲ್ಲ, ಇಲ್ಲಿ ತನಕ ನಾನು ಸರ್ವಿಸ್ ಮಾಡ್ಕೊಂಡಿದ್ದೆ, ನಾರ್ಮಲ್ ಸರ್ವಿಸ್ ಮಾಡ್ಕೊಂಡಿದ್ದೆ. ಈಗ ಡೆವಲಪ್ಮೆಂಟ್ ನೋಡಿ ಯಾಕೋ ಇದು ಹಿಂಗಿಲ್ಲ, ಡೆವಲಪ್ಮೆಂಟ್ ಬೇರೆ ತರ ಆಗ್ಬೇಕು ಅಂತ ಒಂದು ಇಂಟೆನ್ಷನ್ ಮೇಲೆ ನಾನು ಇವತ್ತು ರಾಜಕೀಯಕ್ಕೆ ಬಂದಿದ್ದೀನಿ. ಅಲ್ಲ, ನೀವು ಪಕ್ಷಾಂತರ ಅಭ್ಯರ್ಥಿಯಾಗಿ ತಾವು ಸ್ಪರ್ಧೆ ಮಾಡಿದ್ದೀರಿ. ಹೌದು. ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾ ಇದ್ದೀರಿ. ಹೌದು. ಆಮೇಲೆ ದಾವಣಗೆರೆ ಪ್ರಾಪರ್ ಅಂತ ತಾವು. ಹೌದು. ಯಾವುದೇ ರಾಜಕೀಯ ಪಕ್ಷದಲ್ಲಿ ತಾವು ಯಾಕೆ ಸೇರ್ಕೊಂಡಿಲ್ಲ? ಇಲ್ಲ, ಇಲ್ಲಿ ತನಕ ನಾವು ಸರ್ವಿಸ್ ಏನ್ ಮಾಡಿದೀವಿ, ಒಂದು ಕೈನಲ್ಲಿ ಒಂದು ಕೈನಲ್ಲಿ ಗೊತ್ತಾಗಿಲ್ದಂಗೆ ಮಾಡಿದೀವಿ ಸರ್ವಿಸ್. ಕೊರೋನಾದಲ್ಲಿ ಮಾಡಿದೀವಿ, ಆಂಬುಲೆನ್ಸ್ ಕೊಟ್ಟಿದೀವಿ. ಯಾವ್ದು ಇಲ್ಲಿ ತನಕ ನಾವು ಪ್ರಚಾರಕ್ಕೆ ಇಳಿದಿಲ್ಲ. ಪ್ರಚಾರ ಮಾಡೋ ಅವಶ್ಯಕತೆ ಜೊತೆ ಗುರುತಿಸ್ಕೊಳ್ಬೋದಿತ್ತು. ಇಲ್ಲ, ಅವಶ್ಯಕತೆ ಇದ್ದಿಲ್ಲ. ಯಾವ ಪಕ್ಷನೂ ನಮಗೆ ಅನ್ಸ್ಯಾಟಿಸ್ಫೈಡ್ ಇರೋದು. ಯಾಕಂದ್ರೆ ಎಲ್ಲಾ ಪಕ್ಷಕ್ಕೂ ಹೈಕಮಾಂಡ್ ಐತೆ, ನಮಗೆ ಆ ಹೈಕಮಾಂಡ್ ನಮಗೆ ಬೇಕಾಗಿಲ್ಲ. ಅಲ್ಲ, ಪಕ್ಷದಲ್ಲಿ ಗುರುತಿಸ್ಕೊಂಡಿರುವಂತಹ ನಾಯಕರು ಅಂದ್ರೆ ಈಗ ಕೆಳಮಟ್ಟದಿಂದ ಬೆಳಿತಾರೆ, ಬೂತ್ ಮಟ್ಟದಿಂದ ಬೆಳಿತಾರೆ. ಕಾರ್ಪೊರೇಟರ್ ಆಗ್ಲಿ, ಒಂದು ನಗರಸಭೆ ಸದಸ್ಯರು, ಈ ಜಿಲ್ಲಾ ಪಂಚಾಯತ್ ಸದಸ್ಯರು, ಈ ತರ ಒಂದು ಯಾವ್ದಾರ ಅದ್ರದ್ದು ಒಂದು ಅನುಭವ ತಗೊಂಡು ಒಂದು ರಾಜಕೀಯ ಗಿಳಿದು ಒಂದು ಶಾಸಕ ಸ್ಥಾನಕ್ಕೆ ಏನಾದ್ರೂ ಸ್ಪರ್ಧೆ ಮಾಡುವಂತ ಒಂದು ಆಲೋಚನೆಗಳು ಇರ್ತವೆ. ಆ ತರ ಏನು ಇಲ್ಲ, ತಾವು ಒಂದೇ ಸಮಾನ ಒಂದು ಶಾಸಕ ಸ್ಥಾನಕ್ಕೆ ತಾವು ಸ್ಪರ್ಧಿಸಿದಿರಿ. ಇದ್ರದ್ದು ನೀವು ಅನುಭವ ಯಾವ ತರ ನಿಮ್ಗೆ ಅನಿಸ್ತಾ ಇದೆ? ಇಲ್ಲ, ನಾನು ಇವಾಗ ಸ್ಟೇಟ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ವಿಧಾನಸೌಧ ವಿಕಾಸದ ಪ್ರತಿಯೊಂದು ಹೆಜ್ಜೆನೂ ಏನ್ ಕೆಲಸ ಆಗುತ್ತೆ, ಅಭಿವೃದ್ಧಿ ಮಾಡಕ್ಕೆ ಏನೇನ್ ಯಾವ ತರ ಇದೆ, ಬೇರೆ ಬೇರೆ ರೀತಿಯಲ್ಲಿ ಬಿಸ್ನೆಸ್ ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದೀವಿ. ಆದ್ರೆ ಇಲ್ಲಿ ಈ ಅಭಿವೃದ್ಧಿ ಇನ್ನು ಏನೂ ಆಗಿಲ್ಲ. ನಮ್ಮ ಉತ್ತರ ಸಿಕ್ಲಿಲ್ಲ. ಸೊ ಹಾಗಾಗಿ ನಮ್ ಇರೋ ಮೈಂಡ್ ಸೆಟ್ಟಿಗೂ ಇಲ್ಲಿರೋ ಇದಕ್ಕೆ ಬಹಳ ಬೆಳೆಸ್ಬೋದು ಅನ್ನೋದು ಒಂದು ಭಾವನೆ ಮೇಲೆ ನಾನು ಬರ್ತಾ ಇದ್ದೀನಿ. ಅಲ್ಲ, ತಾವು ಬೆಳೆಸ್ಬೋದಂತ ಮಾಡ್ತಾ ಇದ್ದೀರಿ. ಹೌದು. ತಾವು ಬಹಳಷ್ಟು ಜನಗೆ ನಿಮ್ಮ ಮುಖ ಪರಿಚಯ ಕಡಿಮೆ ಇದೆ ಅಂತ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಸ್ಪರ್ಧೆ ಮಾಡ್ತಾ ಇದ್ದೀರಿ, ನಿಮ್ಮ ಮುಖ ಪರಿಚಯ ಬಹಳ ಕಡಿಮೆ ಇದೆ ಅಂತ ಕಾಣಿಸ್ತಾ ಇದೆ. ಹೌದು, ನಮ್ದು ಯಾವ್ದು 60-70 ವರ್ಷ ದಾಟಿಲ್ಲ. ಇವಾಗ ಇತ್ತೀಚೆಗೆ ಬರ್ತಾ ಇರೋದೆಲ್ಲ ಯುವಕರೇ. ಸೊ ಯುವಕರ ಇರೋದ್ರಿಂದ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಒಂದು ಮಾತು ಬೇರೆ. ನಾನೇನು 25-26 ವರ್ಷ ಹುಡುಗ ಅಲ್ಲ, 34 ವರ್ಷ ಹುಡುಗ ವಿತ್ 8-10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಇದೆ. ಈಗ ನೀವು ಅಲ್ಪಸಂಖ್ಯಾತರ ಕೋಟಾದಲ್ಲಿ ನೀವು ಏನು ಸ್ಪರ್ಧೆ ಮಾಡಿದಿರಿ? ಅಲ್ಪಸಂಖ್ಯಾತರ ಕೋಟಾದಲ್ಲಿ ನೀವು ಏನು ಸ್ಪರ್ಧೆ ಮಾಡಿದಿರಿ? ಇಂಡಿಪೆಂಡೆಂಟ್ ಆಗಿ ಬಹಳಷ್ಟು ಜನ ಅದಕ್ಕೆ ನಾಮಿನೇಷನ್ ಮಾಡಿದ್ದಾರೆ, ಸ್ಪರ್ಧೆ ಮಾಡಿದ್ದಾರೆ. ಅದರಲ್ಲಿ ಪ್ರಾಕ್ಟಿಕಲ್ ಆಗಿ ಮುಸ್ಲಿಂ ಸಮುದಾಯ ಇದ್ದಾರೆ, 22 ಜನ ಇದ್ರು. ಅದರಲ್ಲಿ 12 ವಾಪಸ್ ತಗೊಂಡಿದ್ದಾರೆ. ಅದರಲ್ಲಿ ಒಬ್ಬ ಪ್ರಭಾವಿ ಮುಖಂಡರ ಒಂದು ಯೂ ಟರ್ನ್ ಆಗಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ತಾವು ಏನು ಈ ಸ್ಪರ್ಧೆ ಮಾಡ್ತಿರೋ, ತಾವು ಏನು ಸಂಧಾನದಲ್ಲಿ? ಸಂಧಾನ ಇಲ್ಲ. ನನಗೆ ಯಾವ ಹೈಕಮಾಂಡ್ ಪ್ರೆಷರ್ ಇಲ್ಲ, ಯಾರ್ದು ಪ್ರೆಷರ್ ಇಲ್ಲ. ಯಾರೇನೋ ಹೇಳ್ತಾರೆ ಮಾಡ್ತಾರೆ ಇರಬಹುದು, ಆದ್ರೆ ಅದಕ್ಕೆ ಯಾವ್ದು ನಾನು ಒಳಗಾಗಲ್ಲ. ಮೊನ್ನೆ SDP ಪಕ್ಷದವರಿದು ಒಂದು ವರದಿ ಮಾಡುವಾಗ ಅವ್ರು ಹೇಳಿದ್ರು, ಆಮೇಲೆ ಏನು ಯುವ ಮುಖಂಡರಿದ್ದಾರೆ ಅಲ್ಪಸಂಖ್ಯಾತರಲ್ಲಿ, ಅವರೆಲ್ಲ ಒಂದು ಮಾತಾಡ್ತಾ ಇದ್ರು, ಯಾರ್ಯಾರು ಸ್ಪರ್ಧೆ ಮಾಡಿದ್ದಾರೆ ನಮ್ಮ ಅಲ್ಪಸಂಖ್ಯಾತರು ಅವ್ರಿಗೆಲ್ಲರೂ ಒಗ್ಗೂಡಿ ನಾವು ಒಂದು ಸಭೆ ಮಾಡಿ ಒಬ್ರಿಗೆ ನಿರ್ಣಯ ಮಾಡಿ ನಾವು ಒಂದು ಅಭ್ಯರ್ಥಿಗೆ ನಿಲ್ಲಿಸ್ಬೇಕಂತ ಒಂದು ಮಾತಾಡ್ಕಂತ ಇದ್ರು. ಏನ್ ಆ ಸಭೆ ಏನಾದ್ರು ಮಾಡಿದ್ರ? ಇಲ್ಲ, ನಾನಂತೂ ಯಾವ ಸಭೆಗೂ ಹೋಗಿಲ್ಲ. ಇಲ್ಲಿ ತನಕ ನಾನು ಯಾವ ಸಭೆಗೂ ಹೋಗಿಲ್ಲ, ಯಾರಿಗೂ ಕರೆದಿಲ್ಲ, ಯಾರಿಗೂ ಮಾತಾಡಿಲ್ಲ. ಅಂದ್ರೆ ಯಾರು ನಾಮಿನೇಷನ್ ಫೈಲ್ ಮಾಡಿದಾರೆ ಅವತ್ರ ನಾನು ಹೋಗಿಲ್ಲ. ಅಲ್ಲ, ಇಂಡಿಪೆಂಡೆಂಟ್ ಆಗಿ ಇದ್ದೀನಿ. ಅಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಏನಾದ್ರು ಆತರ ನಿರ್ಧಾರ ಏನಾದ್ರು ಮಾಡಿದ್ದೀರಾ? ಅಲ್ಲ, ಅವ್ರ ಏನಾದ್ರು ಮಾಡಿರ್ಬೋದು, ಆದ್ರೆ ನಾನು ಯಾವ್ದು ಮಾಡಿಲ್ಲ. ಅಂದ್ರೆ ಅವ್ರು ಏನಾದ್ರು ನಿಮಗೆ ಕರೆದ್ರೆ ನೀವು ಹೋಗ್ತೀರಾ? ಇಲ್ಲ, ನಾನು ಎಲ್ಲೂ ಹೋಗಲ್ಲ, ಯಾವ ಪಾರ್ಟಿಗೂ ಹೋಗಲ್ಲ, ಯಾರ ಹತ್ರನೂ ಹೋಗಲ್ಲ. ಜನರು ಹೋಗ್ತೀನಿ, ಜನರ ಹತ್ರ ಓಟ್ ಕೇಳ್ತೀನಿ, ಜನರು ಅವಕಾಶ ಮಾಡ್ಕೊಡ್ತಾರಂತ ಒಂದು ನಂಬಿಕೆ ಇದೆ, ಅಭಿವೃದ್ಧಿ ಮಾಡ್ತೀನಿ. ಹೌದಾ? ದಾವಣಗೆರೆಗೆ ನಿಮ್ಮ ಕಡೆಯಿಂದ ನಿಮ್ಮ ಕೊಡುಗೆ ಏನಿದೆ?
ಇಲ್ಲಿ ತನಕ ನಾವು ಕೊಡುಗೆ ತೋರಿಸಿ ಫೋಟೋನಲ್ಲಿ ಬಂದಂಗೆ ಪ್ರಚಾರ ಮಾಡಿ ಯಾವುದೋ ಕೊಡುಗೆ ನಾವು ಮಾಡಿಲ್ಲ. ಹುಟ್ಟಿ ಬೆಳೆದಿದ್ದು ನಮ್ಮ ತಂದೆ ತಾಯಿ ಎಲ್ಲ ಮುಂಚಿಂದಾನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಊರ ಕಡೆಗಾಗ್ಲಿ ಇಲ್ಲೇ ಆಗ್ಲಿ ಎಲ್ಲ ಕಡೆನೂ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಬೇರೆ ಬೇರೆ ಕಡೆ ಆಂಬುಲೆನ್ಸ್ ಕೊಡಿಸಿದೀವಿ, ಕರೋನಾದಲ್ಲಿ ಹೆಲ್ಪ್ ಮಾಡಿದೀವಿ, ಊಟ ವ್ಯವಸ್ಥೆ ಮಾಡಿದೀವಿ, ಎಲ್ಲವೂ ಮಾಡಿದೀವಿ. ಆದ್ರೆ ಯಾವ್ದು ಪ್ರಚಾರ ಮಾಡಿಲ್ಲ. ಅಂದ್ರೆ ನೀವು ಹೇಳ್ತಾ ಇರೋದು ನಮ್ಮ ತಂದೆ ತಾಯಿ ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ, ಒಂದು ಸಮಾಜ ಅವ್ರು ಮಾಡ್ಕೊಂಡು ಬಂದಿರೋ ಅಂತ ಹೇಳ್ತಿಲ್ಲ. ಅವ್ರು ಮುಂಚಿಂದಾನು ಅವ್ರು ಹೆಂಗ್ ಬೆಳೆದ್ರು ಅವರು ಮಾಡ್ಕೊಂಡು ಬಂದಿರೋ ಕೈ, ಕೊಟ್ಟಿರೋ ಕೈನೇ ಯಾವತ್ತು. ನಾನು ಇವಾಗ ಹೊರಗೆ ಬೆಳಕಿಗೆ ಬಂದಿರೋ ನಾನು ಕೊಟ್ಟಿರೋ ಕೈನೇ. ಈಗ ಮುಂದೆ ಏನು ಈ ಜಿಲ್ಲಾ ನಾಯಕರಾಗ್ಲಿ ರಾಜ್ಯ ನಾಯಕರಾಗ್ಲಿ ನಿಮಗೇನಾದ್ರೂ ಸಂಪರ್ಕ ಮಾಡಿದ್ರ? ಇಲ್ಲ, ನಾನು ಯಾರ ಸಂಪರ್ಕ ಬಂದೇ ಇಲ್ಲ. ನಾನು ಅಕಸ್ಮಾತ್ ಅವ್ರೇನಾದ್ರು ನಿಮಗೆ ಕರೆದು ಸಂಧಾನ ಮಾಡಿದ್ರೆ? ಇಲ್ಲ, ನಾನು ನೆಗೋಸಿಯೇಷನ್ ಅನ್ನೋದು ಮ್ಯಾಟರ್ ಇಲ್ಲ ಅದರಲ್ಲಿ. ಅಲ್ಲ, ಈಗ ಮುಂದೆ ಈಗ ಇರುವಷ್ಟು ಸಮಯ ಎಷ್ಟಿದೆ ಅಂತ ನಿಮ್ಮ ಹತ್ರ ಅಂದ್ರೆ ಚುನಾವಣೆ 9ನೇ ತಾರೀಕಿಗೆ. ಹೌದು. ನಿಮ್ಮ ಹತ್ರ ಸಮಯ ಬಹಳ ಕಡಿಮೆ ಇದೆ. ಈಗ 9 ರಿಂದ 10 ದಿನದಲ್ಲಿ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಅಷ್ಟೊಂದು ದೊಳೆದಿದೆ, ಅಷ್ಟೊಂದು ಪ್ರಚಾರ ನೀವು ಮಾಡ್ತೀನಿ. ನನ್ನ ನಂಬಿಕೆ ಇದೆ, ನಾನು ಮಾಡ್ತೀನಿ. ಯಾವ ತರ ಅದು ಅಂತ ಸ್ವಲ್ಪ ಬಿಡಿಸಿ ಹೇಳ್ರೆ ನೋಡೋಣ. ಯಾವ ತರ ಮಾಡಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನಾವು ಮಾಡ್ತಾ ಇದೀವಿ. ಪ್ಲಸ್ ಕ್ಯಾಂಪೇನಿಂಗ್ ಎಲ್ಲ ಮಾಡ್ತಾ ಇದೀನಿ. ಎಲ್ಲ ಯುವಕರಿಗೆ ಕರೆಸ್ತಾ ಇದೀನಿ, ಮಾತಾಡ್ತಾ ಇದೀನಿ, ಹೋಗ್ತಾ ಇದೀನಿ, ಎಲ್ಲವೂ ಸ್ಟಾರ್ಟ್ ಮಾಡಿದೀನಿ. ಇವೆಲ್ಲ ಸ್ವಲ್ಪ ಸಮಯ ಸಂದರ್ಭ ಸ್ವಲ್ಪ ಸರಿ ಇದಿಲ್ಲ, ವಿಡ್ರಾ ಮಾಡಿ ನಿನ್ನೆ ಮುಗ್ದಿದೆ. ಸೊ ಹಾಗಾಗಿ ಇವತ್ತಿಂದ ನಾವೆಲ್ಲ ಸ್ಟಾರ್ಟ್ ಮಾಡಿದೀವಿ. ಆಯ್ತಾ? ಹೌದು. ತಾವು ಒಬ್ಬ ಯುವ ನಾಯಕ. ಹೌದು. ತಾವು ಒಂದು ಬಹಳ ಆತ್ಮವಿಶ್ವಾಸ, ಒಂದು ಹುಮ್ಮಸ್ ಇಟ್ಕೊಂಡು ರಾಜಕೀಯದಲ್ಲಿ ಬಂದು ನಾನು ಜನರ ಸೇವೆ ಮಾಡಬೇಕು ಅಂತ ಇದ್ದೀರಿ. ಹೌದು. ನಿಮ್ಮ ಬೆನ್ನ ಹಿಂದೆ, ನಿಮ್ಮ ಬೆನ್ನೆಲುವಾಗಿ ಯಾವ ನಾಯಕರು ನಿಮ್ಮ ಬೆನ್ನ ಹಿಂದೆ ಇದ್ದಾರೆ? ಇಲ್ಲ, ನನ್ನ ಹತ್ರ ಯುವಕರು ಇದ್ದಾರೆ ಹೊರತು ನಾನು ಯಾವ ನಾಯಕರು ಹಿಂದೆ ನಾನು ಹೋಗ್ತಿಲ್ಲ. ಆದ್ರೆ ಇವಾಗ ಇತ್ತೀಚೆಗಂತೂ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಅಹಿಂದ ನಾಯಕರು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ನನಗೆ. ಅಹಿಂದ ನಾಯಕರಲ್ಲಿ ಯಾರು ಮಾಡ್ತಾ ಇದ್ದಾರೆ? CM ಇಬ್ರಾಹಿಂ ಆಗ್ಬೋದು, ಕೋಡಿಹಳ್ಳಿ ಇವ್ರು ಆಗಿರ್ಬೋದು, ಮುಂದೆ ಬಂದು ನನಗೆ ಹೆಲ್ಪ್ ಮಾಡ್ತಾ ಇದಾರೆ. ಈಗ ನಾಳೆ ಬರ್ತಾ ಇದಾರೆ ಅಂತ ಹೇಳಿ, ನಾಳೆ ಪ್ರಚಾರಕ್ಕೆ ಬರ್ತಾ ಇದಾರೆ. ನಾಳೆ ಪ್ರಚಾರ ಅಖ್ತರ್ ರಜಾ ಸರ್ಕಲ್ ನಲ್ಲಿ ನಾವು ಪ್ರಚಾರ ಮಾಡ್ತೀವಿ ಈವ್ನಿಂಗ್. ಸೊ ಹಾಗಾಗಿ ಅಹಿಂದ ನಾಯಕರ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ. ಈಗ ಅಹಿಂದ ನಾಯಕರು ನಿಮ್ ಜೊತೆಗೆ ಬರ್ತಾರೆ, ನೀವು ನಾಳೆ ಅವ್ರ ಜೊತೆಗೆ ಪ್ರಚಾರ ಶುರು ಮಾಡ್ತೀನಿ. ಅಲ್ಲ, ಈಗ ಆಲ್ರೆಡಿ ನೀವು ಪ್ರಚಾರ ಮಾಡ್ತಾ ಇದ್ದೀರಾ? ಹೌದು, ಮಾಡ್ತಾ ಇದ್ದೀರಾ. ಹೌದು. ಏನ್ ಕಾಣ್ತಾ ಇದೆ ನಿಮಗೆ? ಇಲ್ಲ, ಯೂತ್ಸ್ ಎಲ್ಲ ನನ್ನ ಜೊತೆಗೆ ಬರ್ತಾ ಇದೆ, ಯುವಕರೆಲ್ಲ ನನ್ನ ಜೊತೆಗೆ ಬರ್ತಾ ಇದಾರೆ. ನಾನು ಇಲ್ಲಿ ತನಕ 30-35 ವರ್ಷ ತನಕ ಬೇರೆಯವರಿಗೆ ಒಬ್ಬರಿಗೆ ಅವಕಾಶ ಮಾಡಿಕೊಟ್ಟು ನಮ್ಮ ಸೀನಿಯರ್ ಲೀಡರ್ಸ್ ಎಲ್ಲ ಅವಕಾಶ ಮಾಡಿಕೊಟ್ರು. ಬಟ್ ಆ ಲೆವೆಲಿಗೆ ಡೆವಲಪ್ಮೆಂಟ್ ಆಗಿಲ್ಲ. ಈಗ ಯುವಕರೇ ನನ್ನ ಶಕ್ತಿ. ನಾನು ಒಬ್ಬ ಯುವಕ ಇದ್ದೀನಿ, ನನಗೆ ಯುವಕರೇ ನನ್ನ ಶಕ್ತಿ. ಅಲ್ಪಸಂಖ್ಯಾತರ ಮತಗಳು ಬಹಳ ಇದಾವೆ ದಾವಣಗೆರೆ ದಕ್ಷಿಣದಲ್ಲಿ. ನಿರ್ಣಾಯಕ ಮತಗಳು ಅಂತ ಎಲ್ಲರಿಗೂ ಗೊತ್ತಿದೆ, ತಮಗೂ ಗೊತ್ತಿದೆ. ಅದನ್ನ ಬಿಟ್ಟು ಬೇರೆ ಸಮುದಾಯದ ಮತಗಳ ಅವಶ್ಯಕತೆ ಬಹಳ ಇದೆ. ನೀವು ಯಾವ ಸಮುದಾಯದವರಿಗೆ ಜೊತೆಯಲ್ಲಿ ಈಗ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಿ, ಅವರ ಸಂಪರ್ಕದಲ್ಲಿ ಇದೀರೋ ಇಲ್ವಾ? ಅಲ್ಲ, ಇದೀವಿ, ಸಂಪರ್ಕದಲ್ಲಿ ಇದಾವೆ, ನಮ್ಮ ಕಾಂಟ್ಯಾಕ್ಟ್ಸ್ ಅಂತ ಇದಾವೆ. ಬೆಳೆದಿದ್ದೆಲ್ಲ ಇಲ್ಲಿ ಅಲ್ಲ, ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೇರೆಯವರೆಲ್ಲ ಬೇರೆ ಕಡೆಯಿಂದಾನೇ ನಾಮಿನೇಷನ್ ಮಾಡಿದ್ದಾರೆ. ಯಾರೋ ನೋಡಿದೆ ನಾನು, ಹಾವೇರಿಯಿಂದ ನಾಮಿನೇಷನ್ ಮಾಡಿದ್ದಾರೆ, ಹರಪನಹಳ್ಳಿಯಿಂದ ನಾಮಿನೇಷನ್ ಮಾಡಿದ್ದಾರೆ, ಯಾರೋ ಉಡುಪಿ ಮಂಗಳೂರಿಂದ ಬಂದು ನಾಮಿನೇಷನ್ ಮಾಡಿದ್ದಾರೆ. ನಾನಂತೂ ಇಲ್ಲೇ ಹುಟ್ಟಿರೋದು, ಇಲ್ಲೇ ಬೆಳೆದಿರೋದು. ಎಲ್ಲ ಕಾಂಟ್ಯಾಕ್ಟ್ಸ್ ಬೇರೆ ಸಮುದಾಯದ ಮತ ಪಡಿಬೇಕಂತಂದ್ರೆ ಅವರ ಸಂಪರ್ಕದಲ್ಲಿರ್ಬೇಕು, ಅವ್ರ ಜೊತೆ ಪ್ರಚಾರ ಮಾಡಬೇಕು, ಅವರಿಗೆ ನೀವು ವಿಶ್ವಾಸದಲ್ಲಿ ತಗೋಬೇಕು. ಇದೆಲ್ಲ ವ್ಯವಹಾರ ಇದೆ ನಂದು, ಎಲ್ಲಾ ಕಡೆನೂ ವ್ಯವಹಾರ ಇದೆ. ಆಮೇಲೆ ಎಲ್ಲರಿಗೂ ಪ್ರೀತಿ ವಿಶ್ವಾಸದಲ್ಲಿ ನಿಮ್ಗೆ ಏನ್ ಹುಮ್ಮಸ್ಸು? ನನ್ನ ಹತ್ರ ವ್ಯವಹಾರ ಇದೆ, ವ್ಯವಹಾರ ಅಂತಲ್ಲ, ನನಗೆ ಮತ ಕೊಡ್ತಾರಂತ ಏನಾದ್ರು ಇಂಟೆನ್ಷನ್ ಇಲ್ಲ, ಆ ಟೈಪ್ ಇಂಟೆನ್ಷನ್ ಇಲ್ಲ. ಈಗಿರೋ ವಾತಾವರಣಕ್ಕೆ ನನಗೆ ಒಂದು ಅವಕಾಶ ಮಾಡ್ಕೊಡ್ತಾರ ಅಂತ ಹೇಳಿ ಒಂದು ಇದಿದೆ. ಅಂದ್ರೆ ನಾನು ಒಬ್ಬ ಯುವಕ, ಒಂದು ಬಿಸ್ನೆಸ್ ಇದೆ, ನನಗೆ ಬಹಳ ಅದ್ರ ಬಗ್ಗೆ ಐಡಿಯಾ ಇದೆ, ನನಗೆ ಏನಾದ್ರು ಅವಕಾಶ ಮಾಡ್ಕೊಡ್ತಾರಂತ ಮಾಡ್ಕೊಡ್ತಾರಂತ ಒಂದು ಹುಮ್ಮಸ್ ಇದೆ ನಿಮಗೆ, ಒಂದು ನಂಬಿಕೆ ಇದೆ. ಹೌದು, ನಂಬಿಕೆ ಇದೆ. ಈಗ ಮುಂದೆ ಈಗ ಕೊನೆ ಪ್ರಶ್ನೆ, ತಾವು ಅಕಸ್ಮಾತ್ ದೇವರ ದಯದಿಂದ ಏನಾದ್ರೂ ತಾವು ಗೆದ್ರೆ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಮುಂದಿನ ಗುರಿ ಏನು ಆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ? ನೀವು ಕಂಪೇರ್ ಮಾಡ್ದಂಗೆ ದಕ್ಷಿಣಕ್ಕೂ ಉತ್ತರಕ್ಕೆ ಇವಾಗ ಕಂಪೇರ್ ಮಾಡಿದ್ರೆ ಬೇರೆ ಬೇಡ. ನಾನೇನ್ ಸಿಂಗಾಪುರ ಆಗುತ್ತೆ ಅಂತ ಹೇಳಲ್ಲ. ಉತ್ತರ ಕ್ಷೇತ್ರಕ್ಕೆ ಉತ್ತರ ಸಿಕ್ಕಿರೋ ಏನಿದೆ ಅದು ದಕ್ಷಿಣಕ್ಕೆ ಉತ್ತರ ಸಿಗ್ಬೇಕಾಗಿದೆ. ಯಾಕಂದ್ರೆ ಇವಾಗ ದಕ್ಷಿಣಕ್ಕೆ ಏನೂ ಇಲ್ಲ, ಬಂದಿರೋ ಫಂಡ್ ಡೈವರ್ಟ್ ಮಾಡಿ ಉತ್ತರಕ್ಕೆ ತಗೊಂಡು ಬಂದಿದ್ದಾರೆ. ಸ್ಮಾರ್ಟ್ ಸಿಟಿ ಕೊಟ್ಟರು, ಸೆಂಟ್ರಲ್ ಇಂದ ಸ್ಮಾರ್ಟ್ ಸಿಟಿ ಸ್ಕೀಮ್ ಬಂತರೂ ಉತ್ತರಕ್ಕೆ ಸ್ಕೀಮ್ ಆಯಿತು. ಆಮೇಲೆ ಕೆರೆ ಆಗಲಿ, ಆಮೇಲೆ ರೋಡ್ಸ್ ಆಗಲಿ, ಡೆವಲಪ್ಮೆಂಟ್ ಪೂರ್ತಿ ನೀವು ಸಿಗೋದೆಲ್ಲ ನಿಮ್ಗೆ ಉತ್ತರಕ್ಕೆ. ದಕ್ಷಿಣಕ್ಕೆ ಏನೂ ಇಲ್ಲ ಆಗಿರ್ಬೋದು. ಆದ್ರೆ ಈ 35 ವರ್ಷದಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಬೇಕಿತ್ತು ಅದು ಆಗಿಲ್ಲ. ಅದೇ 5 ವರ್ಷದಲ್ಲಿ ಓದ್ಸತಿ ಎಷ್ಟು ಡೆವಲಪ್ಮೆಂಟ್ ಉತ್ತರಕ್ಕೆ ಬಂತು ಅದು ನಿಮಗೆ ಗೊತ್ತಿರೋ ವಿಚಾರನೇ. ಸೊ ಆ ವ್ಯೂ ಸರಿಯಾಗಿಲ್ಲ, ವ್ಯೂ ಸರಿ ಮಾಡೋದೈತೆ. ಈಗ ಕೊನೆಯದಾಗಿ ನಮ್ಮೆಲ್ಲ ವೀಕ್ಷಕರಿಗೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ತಾವು ತಮ್ಮ ಕಡೆಯಿಂದ ಏನ್ ಹೇಳಕ್ ಬಯಸ್ತೀರಿ? ಇಲ್ಲ, ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿದ್ದೀನಿ. ನನಗೆ ನಿಮ್ಮ ಅಮೂಲ್ಯವಾದ ಓಟ್ ಕೊಟ್ಟು ನನಗೆ ಮುಂದೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಅಭಿವೃದ್ಧಿ ಕಡೆಗೆ ನನಗೆ ಕರ್ಕೊಂಡು ಹೋಗಿ, ನಾನು ನಿಮಗೆ ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗ್ತೀನಿ. ಯಾವ
ಪಾರ್ಟಿ ಬೇಡ, ಯಾ ಹೈಕಮಾಂಡ್ ಬೇಡ, ಯಾ ಜಾತಿ ಬೇಡ, ಏನು ಬೇಡ, ಎಲ್ಲರೂ ಸೇರಿ ಅಭಿವೃದ್ಧಿ ಕಡೆ ಹೋಗೋಣ. ಈಗ ಈಗ ಅವರು ಖಾದರ್ ಆದಿಲ್ ಬಾಷಾ ಇವರ ಅನಿಸಿಕೆ ಏನಂತಂದ್ರೆ, ನಾನು ಒಬ್ಬ ಯುವ ಮುಖಂಡ, ನನ್ನಲ್ಲಿ ಒಂದು ಹುಮ್ಮಸ್ಸಿದೆ, ಒಂದು ನಂಬಿಕೆ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮುದಾಯದ ಮತದಾರರು ನನ್ನ ಕೈ ಹಿಡಿತಾರೆ, ನಾನು ಗೆದ್ದೇ ಗೆಲ್ತೀನಿ, ನನ್ನ ಆತ್ಮವಿಶ್ವಾಸ ನನ್ನಲ್ಲಿ ಇದೆ ಅಂತ ಖಾದರ್ ಆದಿಲ್ ಬಾಷಾ ಒಂದು ಅವರ ಅನಿಸಿಕೆಯನ್ನ ನಮ್ಮ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನೆಲ್ ಮುಖಾಂತರ ಅವರು ಹಂಚ್ಕೊಂಡಿದ್ದಾರೆ. ಈಗ ಮುಂದೆ ಕಾದು ನೋಡಬೇಕು. ಈ ಚುನಾವಣೆ ಮುಗಿದ ನಂತರ ಇವರು ಮಾಡಿರುವಂತಹ ಸ್ಪರ್ಧೆ ಮತದಾರರು ಎಷ್ಟು ಇವರಿಗೆ ಕೈ ಹಿಡಿದಿದ್ದಾರೆ, ಇವರು ಮುಂದೆ ಏನಾಗುತ್ತೆ ಕಾದು ನೋಡೋಣ. ನಮಸ್ಕಾರ.